ನಾವು ಅಂದಿಸ್ತೇನೆ ನಿಮ್ಮ ಜೀವಿತದಲ್ಲಿ ನಾನು ಯೇಸು ಸ್ವಾಮಿ ವಾಕ್ಯವನ್ನು ಕೇಳ್ತೀನಿ, ಅದರ ಪ್ರಕಾರ ನಡೆಯೋದಕ್ಕೆ ನನಗೆ ಆಗ್ತಾ ಇಲ್ಲ. ಅನೇಕ ಕಾರ್ಯಗಳು ನನ್ನನ್ನು ಚಂಚಲಗೊಳಿಸ್ತದೆ, ಹೇಗಾದರೂ ನಾನು ಬಿದ್ದೋಗ್ತೇನೆ, ಬರೀ ವಾಕ್ಯವನ್ನು ಕೇಳುವನಾಗಿದ್ದೀನಿ ನಾನು ಅಂತ ಹೇಳ್ತಾ ಇದ್ದೀರಾ. ಯೇಸು ಸ್ವಾಮಿ ನಿಮಗೆ ಹೇಳುವಂಥ ಮಾತೇನು ಗೊತ್ತಾ? ಮತ್ತಾಯ 13ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಹೇಳ್ತಿದೆ, ಇನ್ನೂ ಕೆಲವು ಒಳ್ಳೆಯ ನೆಲದಲ್ಲಿ ಬಿದ್ದು 100ರಷ್ಟು, 60ರಷ್ಟು, 30ರಷ್ಟು ಫಲವನ್ನು ಕೊಟ್ಟವು. ಪ್ರೀತಿ ಉಳ್ಳದೇ ವಚನರೇ, ನಮ್ಮ ಹೃದಯ ಒಂದು ಒಳ್ಳೆ ನೆಲವಾಗಿದೆ. ಆ ನೆಲದಲ್ಲಿ ದೇವರ ವಾಕ್ಯ ಎನ್ನುವಂಥ ಬೀಜ ಏನಾಗಬೇಕಂದ್ರೆ ಬಿತ್ತಲ್ಪಡಬೇಕು. ಅದು ಬಿತ್ತಲ್ಪಡುವಾಗ ಸೈತಾನನು ಕತ್ತುಕೊಳ್ಳದೇ ಇರುವಂಥ ರೀತಿಯಲ್ಲಿ ಅದನ್ನು ನಾವು ಕಾಪಾಡಿಕೊಳ್ಬೇಕು. ಈ ಲೋಕದ ಕಷ್ಟ ಆಗಲಿ, ಹಿಂಸೆ ಆಗಲಿ, ಅದನ್ನು ಮುಚ್ಚಿಬಿಡದಂತೆ, ಅದಕ್ಕಿಂತ ದೇವರ ವಾಕ್ಯಕ್ಕಿಂತ ಹೆಚ್ಚಾಗಿ ಈ ಕಷ್ಟಗಳು, ಹಿಂಸೆಗಳು ನಮಗೆ ದೊಡ್ಡದಲ್ಲ. ನಾವೊಂದು ತಿಳಿದುಕೊಳ್ಳಬೇಕು, ಪ್ರಪಂಚದ ಆಸೆಯಲ್ಲಿ ನಾವು ಮುಳುಗಿ ಹೋಗಬಾರ್ದು. ಈ ಕಳೆಯ ರೀತಿಯಲ್ಲಿರುವಂಥ ಈ ಕಳೆಗಳನ್ನೆಲ್ಲ ನಾವು ಬಿಟ್ಟು ಯಾವಾಗ ದೇವರ ವಾಕ್ಯಕ್ಕೆ ಪ್ರಾಮುಖ್ಯತೆಯನ್ನು ಕೊಟ್ಟು ನಾವು ದೃಷ್ಟಿಸಿ ನೋಡ್ತೀವೋ, ಆಗ ದೇವರ ವಾಕ್ಯಕ್ಕೆ ನಾವು ವಿಧೇಯರಾಗ್ಬೋದು. ಆಗ ಆ ದೇವರ ವಾಕ್ಯದಲ್ಲಿ ನಾವು ಸಂತೋಷಗೊಂಡು ಆ ದೇವರ ವಾಕ್ಯಕ್ಕೆ ವಿಧೇಯರಾಗಿ 30ರಷ್ಟು 60ರಷ್ಟು ಫಲ ಕೊಡೋದಕ್ಕೆ ಸಾಧ್ಯ. ಪ್ರಪಂಚದ ಚಿಂತೆನೋ, ಈ ಲೋಕದಲ್ಲಿ ನಮಗುಂಟಾಗುವಂಥ ಕಷ್ಟನೋ, ಸಂಕಟನೋ, ಇವುಗಳಿಗೆ ಹೆಚ್ಚಾದಂಥ ಸೈತಾನನು ಕದ್ದುಕೊಳ್ಳದಂತೆ ಅವುಗಳನ್ನ ಕಾಪಾಡಿಕೊಂಡು ಇವುಗಳಿಗೆ ಹೆಚ್ಚಾದ ಪ್ರಾಮುಖ್ಯತೆಯನ್ನು ಕೊಡದೆ ದೇವರ ವಾಕ್ಯಕ್ಕೆ ಯಾವಾಗಲೂ ಆಲೋಚನೆ ಮಾಡಿ ಅವುಗಳ ಪ್ರಾಮುಖ್ಯತೆಯನ್ನು ಕೊಡುವಾಗ ಆ ವಾಕ್ಯಕ್ಕೆ ವಿಧೇಯರಾಗಿ ನಾವು ನಡೆಯಬಹುದು. ದೇವರ ವಾಕ್ಯದಿಂದ ನಿಮ್ಮನ್ನು ಆಶೀರ್ವದಿಸಿ. ಆಮೇನ್.